ನಮಸ್ಕಾರ. ಸಾಮಾನ್ಯ ಜ್ಞಾನ ಟಾಪ್ 35 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದರಲ್ಲೂ ವಿಶೇಷವಾಗಿ FDA, SDA, KPSCಯ ಸಿ ಗ್ರೂಪ್ ಹುದ್ದೆಗಳ ನೇಮಕಾತಿ, ಪೊಲೀಸ್ ನೇಮಕಾತಿಗಳಲ್ಲಿ ಈ ಪ್ರಶ್ನೆಗಳು ಬಂದೇ ಬರುತ್ತೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಅತ್ಯಂತ ಸರಳ ವಿವರಣೆಗಳ ಜೊತೆಗೆ ಸರಿ ಉತ್ತರವನ್ನು ನೀಡಲಾಗಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ತೈಲ ಮತ್ತು ನೈಸರ್ಗಿಕ ಅನಿಲ ಆಯೋಗದ ಪ್ರಧಾನ ಕಚೇರಿ ಎಲ್ಲಿದೆ? ಡೆಹ್ರಾಡೂನ್. ತೈಲ ಮತ್ತು ನೈಸರ್ಗಿಕ ಅನಿಲ ಆಯೋಗವು ಪ್ರಾರಂಭಿಕವಾಗಿ ಡೆಹ್ರಾಡೂನ್ನಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿದೆ. ತೈಲ ಮತ್ತು ನೈಸರ್ಗಿಕ ಅನಿಲ ಕಂಪನಿಯಿಂದ ನಾಮಕರಣ ಮಾಡಿದ ನಂತರ ಇದರ ನೋಂದಣಿ ಕಚೇರಿ ನವದೆಹಲಿಯಲ್ಲಿದೆ. 4 is the right answer. ನೊಬೆಲ್ ಪಾರಿತೋಷಕವನ್ನು ಪ್ರಥಮ ಬಾರಿಗೆ ಈ ವರ್ಷ ನೀಡಲಾಯಿತು. 1901. ನೊಬೆಲ್ ಪ್ರಶಸ್ತಿಯನ್ನು ಆಲ್ಫ್ರೆಡ್ ನೊಬೆಲ್ ರವರ ಹೆಸರಿನಲ್ಲಿ 1901ರಿಂದ ನೀಡಲಾಗುತ್ತಿದೆ. ಪ್ರಸ್ತುತ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ವೈದ್ಯಕೀಯ, ಸಾಹಿತ್ಯ, ಶಾಂತಿ ಮತ್ತು ಅರ್ಥಶಾಸ್ತ್ರ ವಿಭಾಗಗಳಿಗೆ ನೀಡಲಾಗುವುದು. 2 is the right answer. ಭಾರತ ರತ್ನ ಪುರಸ್ಕೃತ ಈರ್ವರು ವಿದೇಶಿಯರು ಯಾರು? ನೆಲ್ಸನ್ ಮಂಡೇಲಾ ಮತ್ತು ಖಾನ್ ಅಬ್ದುಲ್ ಗಫಾರ್ ಖಾನ್. ಭಾರತ ರತ್ನ ಪ್ರಶಸ್ತಿಯು ಭಾರತದ ಅತ್ಯುನ್ನತ ಪ್ರಶಸ್ತಿ. ಇದನ್ನು ಪಾಕಿಸ್ತಾನದ ಖಾನ್ ಅಬ್ದುಲ್ ಗಫಾರ್ ಖಾನ್ ರವರಿಗೆ 1987ರಲ್ಲಿ, ಮಾಜಿ ದಕ್ಷಿಣ ಆಫ್ರಿಕಾದ ಅಧ್ಯಕ್ಷ ನೆಲ್ಸನ್ ಮಂಡೇಲಾ ರವರಿಗೆ 1990ರಲ್ಲಿ ನೀಡಲಾಯಿತು. 3 is the right answer. ದಿ ಬ್ರೋಕನ್ ವಿಂಗ್ ಪುಸ್ತಕವನ್ನು ಬರೆದವರು ಸರೋಜಿನಿ ನಾಯ್ಡು. ದ ಬ್ರೋಕನ್ ವಿಂಗ್ ಪುಸ್ತಕವನ್ನು ಬರೆದಿದ್ದು ಸರೋಜಿನಿ ನಾಯ್ಡು. 3 is the right answer. ಭಾರತೀಯ ವಿಜ್ಞಾನ ಸಂಸ್ಥೆ ಯಾವಾಗ ಸ್ಥಾಪಿಸಲ್ಪಟ್ಟಿತು? 1909. ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು 27 ಮೇ 1909ರಲ್ಲಿ ಬೆಂಗಳೂರಿನಲ್ಲಿ ಸ್ಥಾಪಿಸಲಾಯಿತು. ಇದು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಪರಿಶೋಧನೆ ಮಾಡುವ ಸಂಸ್ಥೆಯಾಗಿದೆ. 1 is the right answer. ಅಂತಾರಾಷ್ಟ್ರೀಯ ನ್ಯಾಯಾಲಯ ಎಲ್ಲಿದೆ? ಹೇಗ್. ರಾಷ್ಟ್ರಗಳ ನಡುವೆ ಇರುವ ಬಿಕ್ಕಟ್ಟನ್ನು ಬಗೆಹರಿಸಲು ಇರುವ ಅತ್ಯುನ್ನತ ನ್ಯಾಯಾಲಯವೇ ಅಂತಾರಾಷ್ಟ್ರೀಯ ನ್ಯಾಯಾಲಯ. ಇದನ್ನು 1945ರಲ್ಲಿ ಸ್ಥಾಪಿಸಲಾಗಿದೆ. ಇದು ನೆದರ್ಲ್ಯಾಂಡಿನ ಹೇಗ್ ನಗರದಲ್ಲಿರುವ ಪೀಸ್ ಪ್ಯಾಲೇಸ್ನಲ್ಲಿದೆ. 4 is the right answer. ಮಾನವ ದೇಹದಲ್ಲಿರುವ ಎಲುಬುಗಳ ಸಂಖ್ಯೆ ಎಷ್ಟು? 206. ಮಾನವನ ಅಸ್ಥಿಪಂಜರವು 206 ಮೂಳೆಗಳನ್ನು ಒಳಗೊಂಡಿದೆ. ಚಿಕ್ಕ ಮಗುವಿನಲ್ಲಿ 270ಕ್ಕೂ ಹೆಚ್ಚು ಮೂಳೆಗಳಿರುತ್ತವೆ. 2 is the right answer. ಭಾರತದ ಸಂವಿಧಾನದ 10ನೇ ಅನುಬಂಧವು ಇದರೊಂದಿಗೆ ವ್ಯವಹರಿಸುತ್ತದೆ. ಪಕ್ಷಾಂತರ ಕಾರಣಗಳಿಂದ ಅನರ್ಹತೆ. ಭಾರತ ಸಂವಿಧಾನದ 10ನೇ ಅನುಬಂಧವು ಪಕ್ಷಾಂತರ ಕಾರಣಗಳಿಂದ ಅನರ್ಹತೆಯೊಂದಿಗೆ ವ್ಯವಹರಿಸುತ್ತದೆ. 1 is the right answer. ಈ ಕೆಳಗಿನ ಗ್ರಹಗಳಲ್ಲಿ ಯಾವುದು ಚಂದ್ರನನ್ನು ಹೊಂದಿರುವುದಿಲ್ಲ? ಬುಧ ಮತ್ತು ಶುಕ್ರ. ಚಂದ್ರ ಅಂದರೆ ಉಪಗ್ರಹ. ಬುಧ ಮತ್ತು ಶುಕ್ರ ಗ್ರಹಗಳಿಗೆ ಉಪಗ್ರಹಗಳಿಲ್ಲ. 4 is the right answer. ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಇವರಿಗೆ ನೀಡಲಾಗುವುದು. ಕ್ರೀಡಾ ತರಬೇತುದಾರರು. ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಕ್ರೀಡೆಗಳ ತರಬೇತುದಾರರಿಗೆ ನೀಡಲಾಗುತ್ತದೆ. 1985ರಲ್ಲಿ ಭಾರತ ಸರ್ಕಾರ ಈ ಪ್ರಶಸ್ತಿಯನ್ನು ಮೊದಲ ಬಾರಿ ನೀಡಿತು. 2 is the right answer. ಭಾರತದಲ್ಲಿ ರಾಜ್ಯಗಳ ಕಾನೂನು ಸಲಹೆಗಾರನನ್ನು ಹೀಗೆಂದು ಕರೆಯುತ್ತಾರೆ: ಅಡ್ವೊಕೇಟ್ ಜನರಲ್. ರಾಜ್ಯಕ್ಕೆ ಕಾನೂನಿನ ಸಲಹೆ ನೀಡಲು ರಾಜ್ಯದ ಅತ್ಯುನ್ನತ ಅಧಿಕಾರಿಯಾದ ಅಡ್ವೊಕೇಟ್ ಜನರಲ್ರನ್ನು ವಿಧಿ 165ರ ಅನ್ವಯ ರಾಜ್ಯಪಾಲರು ನೇಮಿಸುತ್ತಾರೆ. 1 is the right answer. ಭಾರತೀಯ ಸಂವಿಧಾನದ ಅಡಿಯಲ್ಲಿ ಕೆಳಗಿನವುಗಳಲ್ಲಿ ಯಾವುದೋ ಒಂದು ಮೂಲಭೂತ ಹಕ್ಕಾಗಿರುವುದಿಲ್ಲ? ಆಸ್ತಿ ಹಕ್ಕು. 1978ರಲ್ಲಿ 44ನೇ ತಿದ್ದುಪಡಿ ಅನ್ವಯ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕಿನ ಪಟ್ಟಿಯಿಂದ ತೆಗೆದು 300A ವಿಧಿ ಅನ್ವಯ ಕಾನೂನಿನ ಹಕ್ಕನ್ನಾಗಿ ಮಾಡಲಾಗಿದೆ. 4 is the right answer. ಆಧಾರದ ಪರಿಣಾಮದ ಮೇಲೆ ಹಣದುಬ್ಬರದ ದರದ ಹೆಚ್ಚಳವು ಆರೋಪಿತವಾಗಿದೆ. ಈ ಆಧಾರ ಪರಿಣಾಮ ಎಂದರೆ ಹಣದುಬ್ಬರದ ದರದ ಲೆಕ್ಕಾಚಾರದ ಮೇಲೆ ಹಿಂದಿನ ವರ್ಷದ ದರದ ಮಟ್ಟದಿಂದ ಉಂಟಾದ ಪರಿಣಾಮ.
3 is the right answer. ನಿಜಾಂ ಉಲ್ ಮುಲ್ಕ್ ಅಸಫ್ ಝಾ ಎಂಬ ಬಿರುದನ್ನು ಗಳಿಸಿದವರು ಮತ್ತು ಹೈದರಾಬಾದ್ ನಗರವನ್ನು ಸ್ಥಾಪಿಸಿದವರು ಯಾರು? ಚಿನ್ ಕಿಲ್ಜ್ ಖಾನ್. ದಖನ್ ಮೊಘಲ್ ಸುಬೇದಾರನಾದ ನಿಜಾಂ ಉಲ್ ಮುಲ್ಕ್ ಅಸಫ್ ಜಾ 1724ರಲ್ಲಿ ಹೈದರಾಬಾದ್ನಲ್ಲಿ ಆಸಿಫ್ ಜಾಹಿ ಮನೆತನವನ್ನು ಸ್ಥಾಪಿಸಿದನು. ಅವನ ಆರಂಭದ ಹೆಸರು ಚಿನ್ ಕಿಲ್ಜ್ ಖಾನ್. 3 is the right answer. ಹಿಂದಿನ ತಮಿಳು ಸಾಹಿತ್ಯದಲ್ಲಿ ಕೆಳಗಿನ ಯಾವ ದಕ್ಷಿಣ ಭಾರತೀಯ ನಗರಗಳ ಮೇಲಿನ ವರ್ಣನೆಗಳಲ್ಲಿ ಯವನ ಹಡಗುಗಳು ಮತ್ತು ತಮ್ಮ ಸರಕಿನೊಂದಿಗೆ ಆಗಮಿಸುವುದು ಮತ್ತು ನಗರದ ಯವನ ಭಾಗವು ಸಮೃದ್ಧ ಭರಿತವಾಗಿತ್ತೆಂಬುದನ್ನು ಕುರಿತಾಗಿದೆ? ಕಾವೇರಿ ಪಟ್ಟಣಂ. 2 is the right answer. ಓಲಿ ಜಾಪಿಂಗ್ ಎಂದರೇನು? ಓಲಿ ಜಾಪಿಂಗ್ ತೈಲ ಸೋರಿಕೆಯ ಅಪಾಯ ನಿಯಂತ್ರಿಸಲು ಬ್ಯಾಕ್ಟೀರಿಯಾ ಬಳಕೆ ಮಾಡುವ ತಂತ್ರಜ್ಞಾನವೇ ಓಲಿ ಜಾಪಿಂಗ್. 4 is the right answer. ಮುಸ್ಲಿಂ ಲೀಗನ್ನು ಸೇರುವಾಗ ಹೀಗೆಂದು ಹೇಳಿದವರಾರು? ಆತನ ನಿಷ್ಠೆ ಮುಸ್ಲಿಂ ಲೀಗಿಗೆ ಮತ್ತು ಮುಸ್ಲಿಂ ಆಸಕ್ತಿಯು ಯಾವುದೇ ರೀತಿಯಲ್ಲಾಗಲಿ ಮತ್ತು ಯಾವುದೇ ಸಮಯದಲ್ಲಾಗಲಿ ನಿಷ್ಠೆ ಇಲ್ಲದಿರುವಿಕೆಯ ನೆರಳು ಆತನ ಜೀವವನ್ನೇ ಮುಡುಪಾಕಿಟ್ಟದಾಗಲೂ ಸೂಚ್ಯವಾಗುವುದಿಲ್ಲ. ಈ ಮಾತನ್ನು ಹೇಳಿದವರು ಮಹಮ್ಮದ್ ಅಲಿ ಜಿನ್ನಾ. ಮುಸ್ಲಿಂ ಲೀಗ್ ಡಿಸೆಂಬರ್ 30, 1906ರಲ್ಲಿ ಢಾಕಾದಲ್ಲಿ ಆಗಾ ಖಾನ್ ಸಲೀಂ ಖಾನ್ ನಾಯಕತ್ವದಲ್ಲಿ ಜನ್ಮ ತಾಳಿತು. ಮಹಮ್ಮದ್ ಅಲಿ ಜಿನ್ನಾ ಲೀಗ್ನ ನಾಯಕತ್ವ ವಹಿಸಿದ ಮೇಲೆ ಆತ ಮುಸ್ಲಿಮರಿಗೆ ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಪಟ್ಟು ಹಿಡಿದನು. 2 is the right answer. ಇಲ್ಬರ್ಟ್ ಮಸೂದೆಯ ವಿವಾದವು ಇದಕ್ಕೆ ಸಂಬಂಧಿಸಿದ್ದು? ಭಾರತೀಯ ಭಾಷೆಗಳಲ್ಲಿ ಪ್ರಕಟವಾಗುತ್ತಿದ್ದ ವಾರ್ತಾಪತ್ರಿಕೆಗಳು ಮತ್ತು ನಿಯತಕಾಲಿಕೆಗಳ ಮೇಲಿನ ನಿರ್ಬಂಧಗಳ ಹೇರಿಕೆ. ಇಲ್ಬರ್ಟ್ ಬಿಲ್ ಮಸೂದೆಯನ್ನು ವೈಸ್ರಾಯ್ ಲಾರ್ಡ್ ರಿಪ್ಪನ್ ರವರು 1883ರಲ್ಲಿ ನೇಮಿಸಿದನು. ಇದು ಭಾರತೀಯ ಮ್ಯಾಜಿಸ್ಟ್ರೇಟ್ಗಳಿಗೆ ವಿಧಿಸಲಾಗಿದ್ದ ಅನರ್ಹತೆಯ ಪದ್ಧತಿಯನ್ನು ತಿದ್ದುಪಡಿಸಲು ನೇಮಿಸಲಾಗಿತ್ತು. 2 is the right answer. ಬೆಳ್ಳಿಯನ್ನು ಒಳಗೊಂಡಿರುವ ಸಾಮಗ್ರಿ ಎಂದರೆ ಎ ಹಾರ್ನ್ ಬೆಳ್ಳಿ, ಜರ್ಮನ್ ಬೆಳ್ಳಿ, ರೂಬಿ ಬೆಳ್ಳಿ, ಲ್ಯೂನರ್ ಕಾಸ್ಟಿಕ್. ಎ, ಬಿ ಮತ್ತು ಸಿ ಅಂದರೆ ಹಾರ್ನ್ ಬೆಳ್ಳಿ, ಜರ್ಮನ್ ಬೆಳ್ಳಿ, ರೂಬಿ ಬೆಳ್ಳಿ. ಇದು ಬೆಳ್ಳಿಯನ್ನು ಒಳಗೊಂಡಿರುವಂತಹ ಸಾಮಗ್ರಿ. ಬೆಳ್ಳಿಯು ಶುದ್ಧ ರೂಪದಲ್ಲಿ ಮತ್ತು ಅದಿನ ರೂಪದಲ್ಲಿ ದೊರೆಯುತ್ತದೆ. ಇದರ ಲ್ಯಾಟಿನ್ ಹೆಸರು ಅರ್ಜೆಂಟಮ್, ಸಂಕೇತ Ag. ಬೆಳ್ಳಿಯ ಅದಿರುಗಳು ಅರ್ಜೆಂಟೈನ್, ಹಾರ್ನ್ ಸಿಲ್ವರ್, ಪೈರಾಗ್ರೈಟ್. 3 is the right answer. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಮಂಡಳಿಯ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಯವರಿಂದ ನೇಮಿಸಲ್ಪಡುತ್ತಾರೆ. ಸರ್ವೋಚ್ಚ ನ್ಯಾಯಾಲಯವು ಒಬ್ಬ ಮುಖ್ಯ ನ್ಯಾಯಾಧೀಶ ಮತ್ತು ಇತರ ನ್ಯಾಯಾಧೀಶರನ್ನು ಒಳಗೊಂಡಿರುತ್ತದೆ. ಮುಖ್ಯ ನ್ಯಾಯಾಧೀಶರನ್ನು ನೇಮಕ ಮಾಡುವ ಸಂದರ್ಭವನ್ನು ಹೊರತುಪಡಿಸಿ ಇತರ ನ್ಯಾಯಾಧೀಶರ ನೇಮಕದ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ಭಾರತದ ಮುಖ್ಯ ನ್ಯಾಯಾಧೀಶರನ್ನು ಒಳಗೂಡಿ ಸಮಾಲೋಚಿಸತಕ್ಕದ್ದು. ಇತರ ನ್ಯಾಯಾಧೀಶರು ಅಂದರೆ ಸುಮಾರು 30 ಜನ ನ್ಯಾಯಾಧೀಶರು, ಅಂದರೆ ಒಬ್ಬ ಮುಖ್ಯ ನ್ಯಾಯಾಧೀಶರು, 30 ಜನ ಇತರ ನ್ಯಾಯಾಧೀಶರು. 4 is the right answer. ಕೊಲೆಸ್ಟ್ರಾಲ್ ಕುರಿತಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಸರಿಯಾದುದನ್ನು ಗುರುತಿಸಿ. ಎ, ಇದು ಕ್ಲೋರೋಫಿಲ್ನ ಒಂದು ಬಗೆ. ಬಿ, ಇದು ಕ್ಲೋರೋಫಾರ್ಮ್ನ ನಿಷ್ಪನ್ನ. ಸಿ, ಪ್ರಾಣಿಜನ್ಯ ಕೊಬ್ಬುಗಳಲ್ಲಿ ದೊರೆಯುವ ಒಂದು ಕೊಬ್ಬಿನ ಆಲ್ಕೋಹಾಲ್. ಡಿ, ಇದು ಅಧಿಕ ಒತ್ತಡಕ್ಕೆ ಕಾರಣವಾಗುತ್ತದೆ. ಸರಿಯಾದ ಹೇಳಿಕೆ ಸಿ ಮತ್ತು ಡಿ, ಅಂದರೆ ಪ್ರಾಣಿಜನ್ಯ ಕೊಬ್ಬುಗಳಲ್ಲಿ ದೊರೆಯುವ ಒಂದು ಕೊಬ್ಬಿನ ಆಲ್ಕೋಹಾಲ್ ಮತ್ತು ಇದು ಅಧಿಕ ಒತ್ತಡಕ್ಕೆ ಕಾರಣವಾಗುತ್ತದೆ. 3 is the right answer. ಮೇಲ್ಮೈ ಒತ್ತಡದ ಆಧಾರದ ಮೇಲೆ ಕೆಳಗಿನ ಯಾವುದನ್ನು ವಿವರಿಸಬಹುದು? ಎ, ಮಳೆಹನಿಗಳ ಗೋಳಾಕೃತಿ. ಬಿ, ಸೊಳ್ಳೆಗಳ ಲಾರ್ವಾಗಳನ್ನು ಮುಳುಗಿಸಲು ನೀರಿನ ಮೇಲೆ ಎಣ್ಣೆಯ ಸಿಂಪಡಿಸುವಿಕೆ. ಸಿ, ಡಿಟರ್ಜೆಂಟ್ಗಳನ್ನು ಬಳಸುವುದರಿಂದ ಬಟ್ಟೆಗಳಲ್ಲಿನ ಕೊಳೆಯ ನಿರ್ಮೂಲನ. ಡಿ, ಸಮುದ್ರ ಅಲೆಗಳ ಉಬ್ಬರದ ರೂಪ ತಾಳುವಿಕೆ ಮತ್ತು ಚಲನೆ. ಹಾಗಾದರೆ ಸರಿಯಾದ ಉತ್ತರ ಎ, ಬಿ ಮತ್ತು ಸಿ. ಅಂದರೆ ಮಳೆಹನಿಗಳ ಗೋಳಾಕೃತಿ, ಸೊಳ್ಳೆಗಳ ಲಾರ್ವಾಗಳನ್ನು ಮುಳುಗಿಸಲು ನೀರಿನ ಮೇಲೆ ಎಣ್ಣೆಯ ಸಿಂಪಡಿಸುವಿಕೆ, ಡಿಟರ್ಜೆಂಟ್ಗಳನ್ನು ಬಳಸುವುದರಿಂದ ಬಟ್ಟೆಗಳಲ್ಲಿನ ಕೊಳೆಯ ನಿರ್ಮೂಲನೆ. ಇದು ಮೇಲ್ಮೈ ಒತ್ತಡದ ಆಧಾರದ ಮೇಲೆ ವಿವರಿಸಬಹುದು. 1 is the right answer. ಎ, ನಾವು ಯಾವಾಗಲೂ ಚಂದ್ರನ ಒಂದೇ ಮಗ್ಗಲನ್ನು ನೋಡುತ್ತೇವೆ. ಬಿ, ಚಂದ್ರನು ತನ್ನ ಅಕ್ಷದ ಸುತ್ತ ಸುತ್ತುವ ಅವಧಿ ಮತ್ತು ಪರಿಭ್ರಮಣದ ಅವಧಿ ಎರಡು ಒಂದೇ ಆಗಿವೆ. ಈ ಎರಡರಲ್ಲಿ ಸರಿಯಾದ ಹೇಳಿಕೆ ಯಾವುದು?
ಎ ಮತ್ತು ಬಿ ಎರಡೂ ಕೂಡ ಸರಿ. 1 ಈಸ್ ದಿ ರೈಟ್ ಆನ್ಸರ್. ತ್ರಿಪುರಾ ಅಧಿವೇಶನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ 1939 ಮಾರ್ಚ್ನಲ್ಲಿ ನಡೆದಾಗ ಸುಭಾಷ್ ಚಂದ್ರ ಬೋಸ್ ಅವರು ಮಹಾತ್ಮ ಗಾಂಧಿಯವರು ಅಧ್ಯಕ್ಷಗಿರಿಗಾಗಿ ಬೆಂಬಲಿಸಿದ ಅಭ್ಯರ್ಥಿಯನ್ನು ಸೋಲಿಸಿದರು. ಆ ಸೋತ ಅಭ್ಯರ್ಥಿ ಯಾರು? ಪಟ್ಟಾಭಿ ಸೀತಾರಾಮಯ್ಯ. 1939ರ ತ್ರಿಪುರಾ ಅಧಿವೇಶನದ ಅಧ್ಯಕ್ಷರಾಗಿದ್ದ ಸುಭಾಷ್ ಚಂದ್ರ ಬೋಸ್ರನ್ನು ಅಶಿಸ್ತಿನಿಂದ ಹೊರಹಾಕಲಾಯಿತು. ಗಾಂಧಿಯವರೊಡನೆ ಭಿನ್ನಾಭಿಪ್ರಾಯ ಹೊಂದಿ ಕಾಂಗ್ರೆಸ್ ಅನ್ನು ತೊರೆದು ಬೋಸರು ಫಾರ್ವರ್ಡ್ ಬ್ಲಾಕ್ ಎಂಬ ಪಕ್ಷವನ್ನು ಸ್ಥಾಪಿಸಿದರು. 3 ಈಸ್ ದಿ ರೈಟ್ ಆನ್ಸರ್. 1928ರಲ್ಲಿ ಭಗತ್ ಸಿಂಗ್ ಮತ್ತು ರಾಜ್ಗುರು ಒಬ್ಬ ಪೊಲೀಸ್ ಅಧಿಕಾರಿಯನ್ನು ಕೊಂದಿದ್ದು ಅವರು ಈ ಕೃತ್ಯ ಎಸಗಿದರೆಂದು ಭಾವಿಸಿ. ಯಾವ ಕೃತ್ಯ? ಲಾಠಿ ಚಾರ್ಜ್ಗಾಗಿ ಆದೇಶಿಸಿದ್ದು, ಅದರಲ್ಲಿ ಲಾಲಾ ಲಜಪತ ರಾಯರವರು ಗಾಯಗೊಂಡಿದ್ದು ಮತ್ತು 2 ವಾರಗಳ ನಂತರ ಮರಣ ಹೊಂದಿದರೆಂದು. ಸೊ 3 ಈಸ್ ದಿ ರೈಟ್ ಆನ್ಸರ್. ಅಮಿನೋಸೆಂಟೆಸಿಸ್ ಎಂಬ ತಂತ್ರದಿಂದ ಇದನ್ನು ನಿರ್ಧರಿಸಬಹುದು. ಭ್ರೂಣಲಿಂಗ. ಅಮಿನೋಸೆಂಟೆಸಿಸ್ ಎಂಬ ತಂತ್ರಜ್ಞಾನದಿಂದ ಭ್ರೂಣಲಿಂಗವನ್ನು ನಿರ್ಧರಿಸಬಹುದು. 1 ಈಸ್ ದಿ ರೈಟ್ ಆನ್ಸರ್. ಯಾವ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಮೂಲಭೂತ ಹಕ್ಕು ಹಾಗೂ ನಿರ್ದೇಶನ ತತ್ವಗಳು ಪರಸ್ಪರ ಪೂರಕವೆಂದು ಯಾವುದನ್ನೂ ಒಂದರ ಸಲುವಾಗಿ ಇನ್ನೊಂದನ್ನು ತ್ಯಜಿಸಬೇಕಾಗಿಲ್ಲವೆಂದು ಹೇಳಿದೆ? ಮಿನರ್ವಾ ಮಿಲ್ಸ್ ಪ್ರಕರಣ. ಮಿನರ್ವಾ ಮಿಲ್ಸ್ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಮೂಲಭೂತ ಹಕ್ಕು ಹಾಗೂ ನಿರ್ದೇಶನ ತತ್ವಗಳು ಪರಸ್ಪರ ಪೂರಕವೆಂದು ಯಾವುದನ್ನೂ ಒಂದರ ಸಲುವಾಗಿ ಇನ್ನೊಂದನ್ನು ತ್ಯಜಿಸಬೇಕಾಗಿಲ್ಲವೆಂದು ಹೇಳಿದೆ. 3 ಈಸ್ ದಿ ರೈಟ್ ಆನ್ಸರ್. ಭುಯಾಗಳು ಯಾವ ರಾಜ್ಯದಲ್ಲಿ ವಾಸಿಸುವ ಆದಿವಾಸಿಗಳು? ಭುಯಾಗಳು ಪಶ್ಚಿಮ ಬಂಗಾಳದಲ್ಲಿ ವಾಸಿಸುವ ಆದಿವಾಸಿಗಳು. ನಾಗಾ ಆದಿವಾಸಿಗಳು ನಾಗಾಲ್ಯಾಂಡ್ ರಾಜ್ಯದಲ್ಲಿ ವಾಸಿಸುವ ಆದಿವಾಸಿಗಳು. ಭುಯಾ ಆದಿವಾಸಿಗಳು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ವಾಸಿಸುವ ಆದಿವಾಸಿ ಜನರು. ಇನ್ನು ಮಿಕಿರ್ಗಳು ಅಸ್ಸಾಂ ರಾಜ್ಯದಲ್ಲಿ ವಾಸಿಸುವ ಆದಿವಾಸಿ ಜನವಾಗಿದ್ದರೆ ಉರಲಿಸ್ಗಳು ಕೇರಳದಲ್ಲಿ ವಾಸಿಸುವ ಆದಿವಾಸಿಗಳ ಒಂದು ಗುಂಪು. ಸೊ 1 ಈಸ್ ದಿ ರೈಟ್ ಆನ್ಸರ್. ಒಂದು ನಿರ್ದಿಷ್ಟ ಬಗೆಯ ಪ್ರಾಣಿಗಳು ಅದೇ ಬಗೆಯ ಇನ್ನೊಂದು ಪ್ರಾಣಿಯನ್ನು ಆಕರ್ಷಿಸುವ ಸಲುವಾಗಿ ಹೊರಸೂಸುವ ರಾಸಾಯನಿಕ ವಸ್ತುವೆಂದರೆ ಫೆರೋಮನ್ಗಳು. ಒಂದು ನಿರ್ದಿಷ್ಟ ಬಗೆಯ ಪ್ರಾಣಿಗಳು ಅದೇ ಬಗೆಯ ಇನ್ನೊಂದು ಪ್ರಾಣಿಯನ್ನು ಆಕರ್ಷಿಸುವ ಸಲುವಾಗಿ ಹೊರಸೂಸುವ ರಾಸಾಯನಿಕ ವಸ್ತುವೇ ಫೆರೋಮನ್ಗಳು. 4 ಈಸ್ ದಿ ರೈಟ್ ಆನ್ಸರ್. ಈ ಹೇಳಿಕೆಗಳನ್ನು ಪರಿಗಣಿಸಿ. ಸರಿಯಾದದನ್ನು ಗುರುತಿಸಿ. ಏಡ್ಸ್ ಹರಡುವುದು ಎ ಲೈಂಗಿಕ ಸಂಭೋಗದಿಂದ, ಬಿ ರಕ್ತಪೂರ್ಣದಿಂದ, ಸಿ ಸೊಳ್ಳೆಗಳು ಮತ್ತು ಇತರ ರಕ್ತ ಹೀರುವ ಕ್ರಿಮಿಗಳಿಂದ, ಹಾಗೂ ಡಿ ಜರಾಯು ಅಂದರೆ ಪ್ಲಾಸೆಂಟಾನಿಂದ. ಸರಿಯಾದ ಉತ್ತರ ಎ, ಬಿ ಮತ್ತು ಡಿ. ಏಡ್ಸ್ ಹರಡುವುದು ಒಂದು ಲೈಂಗಿಕ ಸಂಭೋಗ, ಬಿ ರಕ್ತಪೂರ್ಣ ಹಾಗೂ ಜರಾಯು ಅಂದರೆ ಪ್ಲಾಸೆಂಟಾನಿಂದ, ತಾಯಿಯಿಂದ ಮಗುವಿಗೆ. ಸೊ ಅಂದರೆ ಸೊಳ್ಳೆ ಮತ್ತು ಇತರ ರಕ್ತ ಇರುವ ಕ್ರಿಮಿಗಳಿಂದ ಹರಡುವುದಿಲ್ಲ. 2 ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಸರಿಯಾದ ಹೇಳಿಕೆ ಅಥವಾ ಹೇಳಿಕೆಗಳು: ಎ 326 ಕ್ರಿಸ್ತಪೂರ್ವದಲ್ಲಿ ಅಲೆಕ್ಸಾಂಡರ್ ಭಾರತದ ಮೇಲೆ ದಾಳಿ ಮಾಡಿದನು. ಬಿ ಅಂಬಿ ಅಲೆಕ್ಸಾಂಡರ್ಗೆ ಬೆಂಬಲ ನೀಡಿದನು. ಸಿ 332 ಕ್ರಿಸ್ತಪೂರ್ವದಲ್ಲಿ ಅಲೆಕ್ಸಾಂಡರ್ ನಿಧನನಾದನು. ಹಾಗಾದರೆ ಸರಿಯಾದ ಉತ್ತರ ಎ ಮತ್ತು ಬಿ. ಅಂದರೆ 326 ಕ್ರಿಸ್ತಪೂರ್ವದಲ್ಲಿ ಅಲೆಕ್ಸಾಂಡರ್ ಭಾರತದ ಮೇಲೆ ದಾಳಿ ಮಾಡಿದನು, ಅಂಬಿ ಅಲೆಕ್ಸಾಂಡರ್ಗೆ ಬೆಂಬಲ ನೀಡಿದನು. ಎರಡು ಹೇಳಿಕೆಗಳು ಕೂಡ ಸರಿ. ಹಾಗಾದರೆ ಅಲೆಕ್ಸಾಂಡರ್ ನಿಧನನಾಗಿದ್ದು ಕ್ರಿಸ್ತಪೂರ್ವ 323ರಲ್ಲಿ. ಆಗ ಅವನಿಗೆ 33 ವರ್ಷ ವಯಸ್ಸಾಗಿತ್ತು. 4 ಈಸ್ ದಿ ರೈಟ್ ಆನ್ಸರ್. ಮಹಾಬಲಿಪುರಂನಲ್ಲಿರುವ ಶಿಲೆಗಳನ್ನು ಕತ್ತರಿಸಿ ನಿರ್ಮಿಸಿರುವ ವಾಸ್ತುಶೈಲಿಯ ರಥಗಳನ್ನು ನಿರ್ಮಿಸಿದ ರಾಜವಂಶ ಯಾವುದು? ಪಲ್ಲವ. ಪಲ್ಲವರು ಶಾತವಾಹನರ ಅವನತಿಯ ನಂತರ ದಕ್ಷಿಣ ಭಾರತದಲ್ಲಿ ಕ್ರಿಸ್ತಶಕ 3ನೇ ಶತಮಾನದಿಂದ 9ನೇ ಶತಮಾನದವರೆಗೆ ಕಂಚಿಯನ್ನು ರಾಜಧಾನಿಯಾಗಿಟ್ಟುಕೊಂಡು ಆಳಿದರು. ಶಿವ ಸ್ಕಂದವರ್ಮ ಇದರ ಸ್ಥಾಪಕ. 1ನೇ ಮಹೇಂದ್ರವರ್ಮ ಪ್ರಸಿದ್ಧ ಅರಸನಾಗಿದ್ದನು. ಸೊ 3 ಈಸ್ ದಿ ರೈಟ್ ಆನ್ಸರ್. ಕ್ಲೋರೋಫಾರ್ಮ್ ಅನ್ನು ಸಿದ್ಧಪಡಿಸಲು ಬಳಸುವ ಅನಿಲ ಯಾವುದು? ಮೀಥೇನ್. ಕ್ಲೋರೋಫಾರ್ಮ್ ಅನ್ನು ಸಿದ್ಧಪಡಿಸಲು ಬಳಸುವ ಅನಿಲ ಮೀಥೇನ್. ಇದರ ಅಣುಸೂತ್ರ CH4. 3 ಈಸ್ ದಿ ರೈಟ್ ಆನ್ಸರ್. ಲಲಿತ ಕಲಾ ಅಕಾಡೆಮಿ ಇರುವುದು ಎಲ್ಲಿ? ದೆಹಲಿ.
ಲಲಿತ ಕಲಾ ಅಕಾಡೆಮಿಯನ್ನು 1954ರಲ್ಲಿ ಭಾರತ ಸರ್ಕಾರದಿಂದ ಸ್ಥಾಪಿಸಲಾಯಿತು. ಕೇಂದ್ರ ಕಚೇರಿ ದೆಹಲಿಯಲ್ಲಿದೆ. 1 ಈಸ್ ದಿ ರೈಟ್ ಆನ್ಸರ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ದ್ರವ್ಯತೆ ಹೊಂದಾಣಿಕೆ ಸೌಲಭ್ಯ ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ LAFಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? LAFನ ಕಾರ್ಯಾಚರಣೆಗಳನ್ನು ಮರು ಖರೀದಿ ಒಪ್ಪಂದಗಳ ಮೂಲಕ ನಡೆಸಲಾಗುತ್ತದೆ. ರೆಪೋಗಳು ಮತ್ತು ರಿವರ್ಸ್ ರೆಪೋಗಳು. 2. RBIನ LAF ಸೌಲಭ್ಯ ಪಡೆಯಲು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳನ್ನು ಅರ್ಹರನ್ನಾಗಿ ಮಾಡಲಾಗಿದೆ. ಕೆಳಗೆ ನೀಡಿರುವ ಕೋಡ್ ಬಳಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಸರಿಯಾದ ಉತ್ತರ ಆಪ್ಷನ್ ಸಿ 1 ಮತ್ತು 2. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ದ್ರವ್ಯತೆ ಹೊಂದಾಣಿಕೆ ಸೌಲಭ್ಯ ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿಗೆ ಸಂಬಂಧಿಸಿದಂತೆ ಕೊಟ್ಟಿರುವಂತಹ 2 ಹೇಳಿಕೆಗಳು ಕೂಡ ಸರಿ.